ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಬೆಂಗಳೂರಲ್ಲಿ ಜಾತಿ ಜನಗಣತಿ ಸಮೀಕ್ಷೆ ಆರಂಭಿಕವಾಗಿ ವಿಘ್ನವನ್ನು ಎದುರಿಸ್ತಾ ಇದೆ. ಜಿಬಿಎ ವ್ಯಾಪ್ತಿಯಲ್ಲಿ ಸಿಬ್ಬಂದಿ ಕೊರತೆ ಕಾಡ್ತಾ ಇದೆ. ನಿನ್ನೆಯಿಂದ ಆರಂಭ ಆಗಿದೆ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ನೇ ತಾರೀಕು ತನಕ ಸಮೀಕ್ಷೆ ನಡೆಸಬೇಕು. ರಾಜ್ಯದಲ್ಲಿ ಒಟ್ಟು 1,75,000 ಶಿಕ್ಷಕರು ಅಂತ ಹೇಳಿದ್ರು. ಬಟ್ ಈ ಹಿಂದಿನ ಬಿಬಿಎಂಪಿ ಈಗಿನ ಜಿಬಿಎ ವ್ಯಾಪ್ತಿಯಲ್ಲೇ ಸಿಬ್ಬಂದಿ ಕೊರತೆ ಕಾಣ್ತಾ ಇದೆ. ಇನ್ನು 3 ದಿನ ಸಮೀಕ್ಷೆ ಆರಂಭ ಆಗೋದೇ ಅನುಮಾನ ಅಂತ ಹೇಳಲಾಗ್ತದೆ. ಶಿಕ್ಷಕರ ಕೊರತೆ, ದಸರಾ ರಜೆ ಕೊಡದೆ ಶಿಕ್ಷಕರಿಗೆ ರಜೆ ಮಧ್ಯೆ ಕೆಲಸದ ಒತ್ತಡ ಇರೋದ್ರಿಂದ ದಸರಾ ರಜದ ಒಳಗಾಗಿ ಸಮೀಕ್ಷೆ ಮುಗಿಯೋದೇ ಡೌಟ್ ಅಂತ ಹೇಳಲಾಗ್ತಾ ಇದೆ. ರಜಾ ದಿನಗಳಲ್ಲಿ ಸಮೀಕ್ಷೆಗೆ ಸರ್ಕಾರಿ ಶಿಕ್ಷಕರ ಬಳಕೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಅಂದಾಜ್ ಪ್ರಕಾರ ಈ ಒಂದು ಜಾತಿ ಸಮೀಕ್ಷೆ ಮಾಡಬೇಕಾದ್ರೆ ಒಂದು ಲಾಸ್ಟ್ ಟೈಮ್ ನಾವು ಈ ಸೆನ್ಸಸ್ ಮಾಡುವಾಗ 2 ತಿಂಗಳು ಆಯಿತು. ಸತತವಾಗಿ ಪ್ರತಿಯೊಂದು ಮನೆಗೆ ಹೋಗಿ ಚೆಕ್ ಮಾಡಿ ಅದು ಸಮೀಕ್ಷೆ ಮಾಡುವಾಗ 1-2 ತಿಂಗಳು ಆಗಿತ್ತು. ಸೊ ಆ ದೃಷ್ಟಿಯಿಂದ ನಮಗೆ ಸಿಬ್ಬಂದಿ ಅವಶ್ಯಕತೆ ಕನಿಷ್ಠ ಒಂದು 15,000-20,000 ಸಿಬ್ಬಂದಿ ಅವಶ್ಯಕತೆ ಬರುತ್ತೆ. ಅದು BBMPನಲ್ಲಿ ಇಲ್ಲ, ಸರ್ಕಾರ ಬೇರೆ ಬೇರೆ ಇಲಾಖೆಯಿಂದ ನಾವು ತರಿಸಬೇಕಾಗ್ತದೆ. ಅದಕ್ಕೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಪ್ರಗತಿ, ನೋಡಿ, ಬೆಂಗಳೂರಿನಲ್ಲಿ ಆರಂಭಿಕ ವಿಘ್ನ, ನಿನ್ನೆಯಿಂದ ಆರಂಭ ಆಗಬೇಕಾಗಿತ್ತು ಸಮೀಕ್ಷೆ. ಬಟ್ ಇನ್ನೂ 3 ದಿನ ಆರಂಭ ಆಗೋದೇ ಡೌಟ್. ಏನೇನು ಸಮಸ್ಯೆ ಎದುರಾಗ್ತಾ ಇದೆ? ನಿನ್ನೆಯಿಂದ ರಾಜ್ಯಾದ್ಯಂತ ಸಾಮಾಜಿಕ ಶೈಕ್ಷಣಿಕ ಈ ಸಮೀಕ್ಷೆಯನ್ನು ಆರಂಭ ಆಗಿತ್ತು. ಆದ್ರೆ ಬೆಂಗಳೂರಿನಲ್ಲಿ ಮಾತ್ರ ಆರಂಭ ಆಗಿರಲಿಲ್ಲ. ಬೆಂಗಳೂರಿನ ನಿವಾಸಿಗಳಲ್ಲಿ ಒಂದು ರೀತಿಯಾದ ಆತಂಕ ಇತ್ತು. ಹಾಗಾದ್ರೆ ನಮ್ಮನೆ ಬಾಗಿಲುಗಳಿಗೆಲ್ಲ ಸ್ಟಿಕ್ಕರ್ ಅಂಟಿಸಿ ಹೋಗಿದ್ದಾರೆ, ನಮ್ಮನೆ ಬಾಗಿಲುಗಳಿಗೆ ಸಮೀಕ್ಷೆಗೆ ಬರೋದಿಲ್ವಾ? ಈ ರೀತಿಯ ಸಾಕಷ್ಟು ಗೊಂದಲಗಳೆಲ್ಲವೂ ಮೂಡಿತ್ತು. ಈ ಬಗ್ಗೆ ನಾವು ಜಿಬಿಎ ಮುಖ್ಯ ಆಯುಕ್ತ ಎಂ ಮಹೇಶ್ವರ ರಾವ್ ಅವರನ್ನ ಪ್ರಶ್ನೆ ಮಾಡಿದಾಗ ಅವ್ರು ಕೊಟ್ಟಂತಹ ಮಾಹಿತಿ ಏನಪ್ಪಾ ಅಂತಂದ್ರೆ, ಬೆಂಗಳೂರಿನಲ್ಲಿ ಸಿಬ್ಬಂದಿಯ ಕೊರತೆ ಇದೆ. ಈ ಸಮೀಕ್ಷೆ ನಡೆಸೋದಕ್ಕೆ ಅವಶ್ಯಕತೆ ಇದ್ದಂತಹ ಸಿಬ್ಬಂದಿ ಇಲ್ಲ. ಬೇರೆ ಬೇರೆ ವಿಭಾಗದಿಂದ ಸುಮಾರು 22,000ಕ್ಕೂ ಅಧಿಕ ಸಿಬ್ಬಂದಿಯ ನಿಯೋಜನೆ ಮಾಡಿದ್ರೂ ಕೂಡ ಸಮೀಕ್ಷೆ ಇನ್ನೂ ಕೂಡ ಆರಂಭ ಆಗಿಲ್ಲ. ಸದ್ಯದಕ್ಕೆ ಲಭ್ಯ ಆಗಿರುವಂತಹ ಇನ್ಫಾರ್ಮೇಶನ್ ಪ್ರಕಾರ ಇನ್ನೂ 3-4 ದಿನ ಬೆಂಗಳೂರಿನ ವ್ಯಾಪ್ತಿಯಲ್ಲಿ ಈ ಸಮೀಕ್ಷೆ ಆರಂಭ ಆಗಲ್ಲ ಅನ್ನುವಂತಹ ಮಾಹಿತಿ ಇದೆ. ಅದ್ರ ಜೊತೆಗೆ ಅಕ್ಟೋಬರ್ 7ರವರೆಗೂ ಕೂಡ ಶಿಕ್ಷಕರಿಗೆ ರಜೆ ಇದೆ. ಅದಾದ್ಮೇಲೆ ಶಾಲೆ ಪುನಃ ಆರಂಭ ಆಗುತ್ತೆ. ಅಲ್ಲಿಯವರೆಗೂ ಕೂಡ ಶಿಕ್ಷಕರನ್ನ ಬಳಕೆ ಮಾಡ್ಕೊಳ್ತಾರೆ ಈ ಸಮೀಕ್ಷೆಗೆ. ಅದಾದ್ಮೇಲೆ ಶಿಕ್ಷಕರಿಗೆ ರಜೆ ಇರೋದಿಲ್ಲ. ಶಿಕ್ಷಕರಿಗೆ ಯಾವ ರೀತಿಯಾಗಿ ಪರ್ಯಾಯ ವ್ಯವಸ್ಥೆ ಮಾಡ್ತಾರೆ, ಈ ರೀತಿಯಾದ ಒಂದಷ್ಟು ಗೊಂದಲ ಕೂಡ ಇದೆ. ಮತ್ತೆ ಪೋಷಕರಲ್ಲೂ ಕೂಡ ಸಾಕಷ್ಟು ಆತಂಕ ಇರೋದು ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ಅಕ್ಟೋಬರ್ 7ರ ಬಳಿಕ ಟೀಚರ್ಸ್ ಶಾಲೆಗೆ ಬಂದಂತಹ ಸಂದರ್ಭದಲ್ಲಿ ಸರಿಯಾಗಿ ಪಾಠ ಮಾಡ್ತಾರಾ ಇಲ್ವಾ? ಅಂದ್ರೆ ಅವರಿಗೆ ರಜೆನೇ ಇಲ್ಲದೆ ಇರೋದ್ರಿಂದ, ಅವ್ರ ಫ್ಯಾಮಿಲಿ ಜೊತೆಗೆ ಅವರಿಗೆ ಟೈಮ್ ಸ್ಪೆಂಡ್ ಮಾಡೋಕೆ ಅವಕಾಶನೇ ಕೊಡದೇ ಇರೋದ್ರಿಂದ ಅವರು ಶಾಲೆಗೆ ಬಂದಂತಹ ಸಂದರ್ಭದಲ್ಲಿ ದಿಢೀರ್ ರಜೆ ಹಾಕೋದು ಅಥವಾ ಸರಿಯಾಗಿ ಪಾಠವನ್ನ ಬೋಧನೆ ಮಾಡದೇ ಇರುವಂತದ್ದು, ಅಥವಾ ಕೆಲವೊಂದು ಶಾಲೆಗಳಲ್ಲಿ ಈ ರೀತಿಯಾದ ಪ್ರಕ್ರಿಯೆ ನಡೆಯುತ್ತೆ. ಅಟೆಂಡೆನ್ಸ್ ಹಾಕಿ ಎಲ್ಲೋ ಹೋಗ್ಬಿಡ್ತಾರೆ. ಆಗ ಲಾಸ್ ಆಗುವಂತದ್ದು ಯಾರಿಗೆ ಅಂತ ಕೇಳಿದ್ರೆ ಮಕ್ಕಳಿಗೆ ಲಾಸ್ ಆಗುತ್ತೆ. ಸೊ ಈ ರೀತಿಯಾದಂತಹ ಆತಂಕ ಇದೆ. ಸರ್ಕಾರಿ ಶಾಲೆಯ ವಾರ್ಷಿಕ ಪರೀಕ್ಷಾ ಫಲಿತಾಂಶ ಕೂಡ ಕುಸಿಯುವಂತಹ ಭೀತಿ ಈ ಒಂದು ಸಮೀಕ್ಷೆಗೆ ಟೀಚರ್ಸ್ ಅನ್ನ ಬಳಕೆ ಮಾಡ್ಕೊಳ್ತಾ ಇರೋದ್ರಿಂದ ಇರುವಂತದ್ದು. ಮಧುಸೂದನ್, ಧನ್ಯವಾದ ಪ್ರಗತಿ ನಿಮ್ಮ ಮಾಹಿತಿಗೆ. ಇದು ಆಕ್ಚುಲ್ ಆಗಿ ಎದುರಾಗ್ತಾ ಇರುವಂತ ವಿಘ್ನ. ಅಫ್ಕೋರ್ಸ್ ಈಗ ಶಾಲೆಗಳಿಗೆ ದಸರಾ ಹಾಲಿಡೇಸ್ ಏನೋ ಇದೆ, ಬಟ್ ಶಿಕ್ಷಕರು ಅವ್ರ ಫ್ಯಾಮಿಲಿಗೆ ಟೈಮ್ ಕೊಡಬೇಕಲ್ಲ. ಏಕಾಏಕಿ ರಾಜ್ಯ ಸರ್ಕಾರ ಏನೋ ಈಗ ಸಮೀಕ್ಷೆನ ಮಾಡ್ತೀವಿ ಅಂತ ಮುಂದಾಗ್ಬಿಟ್ಟಿದೆ. ಶಿಕ್ಷಕರ ಕುಟುಂಬಕ್ಕೆ ಅವರವರ ಪರ್ಸನಲ್ ಲೈಫ್ ಅನ್ನೋದು ಇರುತ್ತಲ್ಲ, ಅಲ್ಲಿಗೆ ಟೈಮ್ ಕೊಡೋದು ಯಾವಾಗ? ಈ ಪ್ರಶ್ನೆ ಎದುರಾಗಿದೆ. ಇನ್ನು ಕೆಲವು ಕಡೆ ಬೇಕಾಗಿರೋ ಅಂಥ ಮೆಟೀರಿಯಲ್ಸ್ ಅದು ಲಭ್ಯ ಆಗಿಲ್ಲ. ರಾಜಧಾನಿ ನಗರದಲ್ಲೇ ಹಿಂಗೆ ಅಂದರೆ, ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಜನಸಂಖ್ಯೆ ಇರುವಂಥ ಪ್ರದೇಶ ಬೆಂಗಳೂರು ನಗರ. 1.5 ಕೋಟಿ ಇದೆ ಜನಸಂಖ್ಯೆ ಅಂತ ಅಂದಾಜು ಹೇಳ್ತಾ ಇದೆ. ದ್ವಿಚಕ್ರ ವಾಹನಗಳನ್ನು ನೋಡಿ, ಆಟೋ ಕಾರ್ಗಳನ್ನೆಲ್ಲ ಲೆಕ್ಕ ಹಾಕಿದ್ರೇ ಅದೇ ಆಲ್ಮೋಸ್ಟ್ 60 ಲಕ್ಷಕ್ಕೆ ಬರ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.